ಯಾದಗಿರಿ ಜಿಲ್ಲೆಯಲ್ಲಿ ನಸುಕಿನ ಜಾವ ಜೋರು ಮಳೆಯಾಗಿದೆ. ಪರಿಣಾಮ ಮಳೆಯಿಂದಾಗಿ ಪಿಡಬ್ಲ್ಯೂಡಿ ಕಚೇರಿ ಆವರಣ ಹಾಗೂ ಮನೆಯೊಂದರ ಆವರಣದೊಳಗೆ ಮಳೆ ನೀರು ಜೋರಾಗಿ ನುಗ್ಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬೆಳಗ್ಗೆನೆ ಜೋರು ಮಳೆ, ಎದ್ದೇ ಇರಲಿಲ್ಲ ಜನ. ಇನ್ನೂ ಕೂಡ ಮಳೆಯಿಂದಾಗಿ ಪಿಡಬ್ಲ್ಯೂಡಿ ಕಚೇರಿ ಆವರಣ ಹಾಗೂ ಮನೆಯೊಂದರ ಆವರಣದೊಳಗೆ ನೀರು ನುಗ್ಗಿದೆ. ಯಾದಗಿರಿ ನಗರದ ಸುಭಾಷ್ ವೃತ್ತದ ಸಮೀಪದಲ್ಲಿರೋ ಪಿಡಬ್ಲ್ಯೂಡಿ ಕಚೇರಿ ಮತ್ತು ಮತ್ತೊಂದು ಮನೆ. ಜಿಲ್ಲೆಯಾದ್ಯಂತ ಮೋಡ ಮುಸುಕಿದ ವಾತಾವರಣ ಇದೆ. ಜಿಟಿ ಅಂತ ಇದೆ ಮಳೆ. ಈಗಲೂ ಕೂಡ ಬಿಸಿಲಿಗೆ ಜನ ತತ್ತರಿಸೋಗಿದ್ರು. ತತ್ತರಿಸೋಗಿದ್ದ ಜನಕ್ಕೆ ಒಂದು ರೀತಿ ತಂಪು ನೀಡಿದೆ ಮಳೆ. ಬಟ್ ಈ ರೀತಿಯಾಗಿ ಒಂದೇ ಸಮ ಜೋರು ಮಳೆ ಆಗಿದ್ದಕ್ಕೆ ನೀರು ಹೋಗೋಕ್ಕೆ ಜಾಗ ಇರಲಿಲ್ಲ ಅಂತ ಕಾಣುತ್ತೆ. ಎಲ್ಲೆಲ್ಲಿ ಜಾಗ ಮಾಡಿಕೊಂಡು ಅದು ಮನೆಯೊಳಗೋ ಆಫೀಸ್ ಒಳಗೋ ನುಗ್ಗೋ ಕೆಲಸ ಮಾಡಿದೆ. ಜಿಟಿ ಮಳೆಯಿಂದ ಬಿಸಿಲೂರು ಯಾದಗಿರಿಗ ಮಲೆನಾಡಿನ ವಾತಾವರಣ ತಿರುಗಿದೆಯಂತೆ, ಅಂದರೆ ತಣ್ಣಗಿದೆ ಅಂತ. ಏನೋ ನೆಲಮಂಗಲದಲ್ಲೂ ಕೂಡ ಮಳೆಯ ಅವಾಂತರ ಹೇಗಿದೆ ಅಂದರೆ ರಸ್ತೆಯಲ್ಲಿ ವಿದ್ಯುತ್ ಕಂಬ ಒಂದು ಧರೆಗುರುಳಿದೆ. ಬಿರುಗಾಳಿ ಸಹಿತ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಅಡ್ಡಲಾಗಿ ಬಿದ್ದಿದೆ ವಿದ್ಯುತ್ ಕಂಬ ಒಂದು. ನೆಲಮಂಗಲದ ವಿಶ್ವಶಾಂತಿ ಆಶ್ರಮದ ಮುಂದೆ ನಡೆದಿರೋ ಘಟನೆ ಇದು. ಅದೃಷ್ಟವಶಾತ್ ದೊಡ್ಡ ಅನಾಹುತವೇ ತಪ್ಪಿತು ಅಂತ ಹೇಳ್ಬೋದು. ಕಂಬ ಬಿದ್ದ ಮಾಹಿತಿ ಇದ್ರೂ ಕೂಡ ಇಲ್ಲಿ ತನಕ ಟೋಲ್ ಸಿಬ್ಬಂದಿ ಅಲ್ಲಿ ಏನಾಯ್ತು ಅಂತ ನೋಡಿಲ್ಲ, ಕ್ಯಾರೇ ಅಂದಿಲ್ಲ ಗುನ್ನೋಡಿಯಲ್ಲಿ. ಅದರ ನಡುವೆ ವೆಹಿಕಲ್ಗಳು ಓಡಾಡ್ತದೆ. ಬಟ್ ವೆಹಿಕಲ್ಗಳು ಮೂವ್ ಇದ್ದಾಗಲೇ ಅದು ವೆಹಿಕಲ್ ಮೇಲೆ ಬಿದ್ದಿದ್ರೆ ಪರಿಸ್ಥಿತಿ ಏನಾಗಿರಬೇಡ. ಬೆಂಗಳೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿರುವಂತಹ ಅವಘಡ. ವಿದ್ಯುತ್ ಕಂಬಗಳಾಗಿರ್ಬೋದು, ಇಂತಹ ಪರಿಸ್ಥಿತಿಗಳು ಒಂದು ಸಲ ಅಲ್ಲಿ ನೆಟ್ಬಿಟ್ರೆ ಅದರ ಅವಸ್ಥೆನೇ ನೋಡೋಕೆ ಬರಲ್ಲ. ಅದೇನು ಹೇಗಿದೆ ಮೇಂಟೆನೆನ್ಸೇ ಮಾಡಲ್ವಾ ಅಂತ, ಅದಕ್ಕೆ ಇಂಥ ಪರಿಸ್ಥಿತಿ.